ನಮಸ್ಕಾರಪ್ಪ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಇನ್ನೊಂದು ಹೊಸ ವಿಡಿಯೋ ಸ್ವಾಗತ. ಏನಪ್ಪ ಇವತ್ತಿನ ವಿಷಯ ಅಂತಂತಂದ್ರೆ ಒಂದು ಸೋನಾಲಿಕಾ 75 HP ಇದು 4 ವೀಲ್ ಡ್ರೈವ್ ಟೈಗರ್ ಗಾಡಿದು ಒಂದು ರಿವ್ಯೂ ಮಾಡ್ಬೇಕಂತ ಬಂದೇನು ನೋಡ್ರಿ. ಮಾಡಿ ಲೋ ಮರ 2 ಸಲ ಮಾಡ್ತೀನಿ ಅನ್ನಕ್ಕೆ ಹೋಗ್ಬೇಡ್ರಿ. ಅವ ಮಾಡಿದ ಗಾಡಿನ ಬೇರೆ, ಈ ಗಾಡಿನ ಫುಲ್ ಡಿಫ್ರೆನ್ಸ್ ಐತಿ. ಆ ಗಾಡಿ ಅವಾಗ ಮಾಡಿದ್ದ ರಿವ್ಯೂಗೂ ಈ ಗಾಡಿಗೂ ಭಾಳ ಡಿಫ್ರೆನ್ಸ್ ಐತಿ. ಏನಪ್ಪ ಅನ್ನೋದು ವಿಡಿಯೋ ಪೂರ್ತಿ ಕೊನೆ ತನಕ ನೋಡ್ರಿ, ಗೊತ್ತಾಗುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಹೊಸ್ದಾಗಿ ಚಾನಲ್ ನೋಡೋಂತೀರಿ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಒಳಗೆ ಬರ್ತಾವೆ. ಪೂರ್ತಿ ಗಾಡಿ ನೋಡ್ರಿ, ಏನೇನು ಇದರ ಡಿಫ್ರೆನ್ಸ್ ಐತೆ ಅನ್ನೋದು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ನೋಡಾಕಂತಿದ್ದು 75 HP ಸೋನಾಲಿಕಾ ಟೈಗರ್ 4 ವೀಲ್ ಡ್ರೈವ್ ನೋಡ್ರಿ. ಹಿಂದಕ್ಕೊಮ್ಮೆ ಮಾಡಿದ್ದೆ 65 HP 4 ವೀಲ್, ಇದು 75 HP. ಆ 65ಗೆ ಈ 75ಗೆ ಇಂಜನ್ ಅಷ್ಟೇ ಅಲ್ಲ, ಫ್ಯೂಚರ್ ಒಳಗೂ ಭಾಳ ಡಿಫ್ರೆನ್ಸ್ ಐತಿ. ಅದ್ರಾಗ ಇಲ್ಲದೆ ಇರೋ ಫ್ಯೂಚರ್ ಎಲ್ಲ ಇದ್ರೊಳಗೆ ಅದಾವು. ಇನ್ನೊಂದು ಏನಪ್ಪ ಅಂದ್ರೆ, ಇದು ಕ್ರೀಪರ್ ಗೇರ್ ಬಾಕ್ಸ್ ಅಂತಾರೆ. ಇದಕ್ಕೆ ಕೊಟ್ಟಿದ್ದು ಕ್ರೀಪರ್ ಗೇರ್ ಬಾಕ್ಸ್. ಇದು ಬಾಳೆ ಒಳಗೆ ರೂಟ್ರ್ ಹೊಡ್ಯೋಕೆ ಭಾರಿ ಅನುಕೂಲ ಐತಿ. ಇದು ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರಂಟಿಗೆ 2 ಹೆಲೋಜಿನ್ ಹೆಡ್ಲೈಟ್ ಕೊಟ್ರೆ, ಮತ್ತು ಕಂಪ್ನಿ ಪೆಟ್ಟಿದ್ದು ವೇಟ್ ಬರ್ತಾವೆ, 6 ವೇಟ್ ಬರ್ತಾವೆ. ಮತ್ತು 4D ಕೂಲಿಂಗ್ ಸಿಸ್ಟಮ್ ಐತೆ ನೋಡಿರಿ. 4D ಅಂತಂದ್ರೆ ಇದು ಫ್ರಂಟಿಗೆ ಮತ್ತು ಮೇಲೆ 2 ಸೈಡ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಾನ. ಇಲ್ಲೈತೆ ನೋಡಿರಿ, 4D ಏರ್ ಕೂಲಿಂಗ್ ಸಿಸ್ಟಮ್ಮು, ಪವರ್ ಸ್ಟೇರಿಂಗು. ಇದು 75 HP ಆಗಿರೋದ್ರಿಂದ ಈಗೇನೈತಿ ಎಲ್ಲ ಟರ್ಮ್ 4 ಇಂಜನ ಬರ್ತಾವೆ, CRDS ಇಂಜನ ಬರ್ತಾವೆ. ಮತ್ತು ಇದೇನೈತಿ CRDS ಪಂಪ್ ನೋಡ್ರಿ, ಕಾಮನ್ ಡ್ರೈಲ್ ಪಂಪ್. ಇದು ಈ ಬರೋ ಗಾಡಿ ಎಲ್ಲ 75 HP ಎಲ್ಲ ಇದೇ ಥರ ಬರ್ತಾವೆ. ಇದು ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟ್ರು. ಇದು ಪಂಪ್ ನೋಡಿರಿ, ಡೀಸೆಲ್ ಖಾಲಿ ಆತಂದ್ರೆ ಪಂಪ್ ಮಾಡೋದು. ಇದು ಡೀಸೆಲ್ ಫಿಲ್ಟ್ರು, ಇದು ಡೀಸೆಲ್ ಸೆನ್ಸರು. ಹೊಳ್ಳಿ ಇದು ಡೀಸೆಲ್ ಫಿಲ್ಟ್ರು, ಇದು ಪ್ರೈಮರಿ ಫಿಲ್ಟ್ರು, ಇದು ಸೆಕೆಂಡ್ರಿ ಫಿಲ್ಟ್ರು. ಮತ್ತು ಟ್ಯಾಂಕ್ ಏನೈತಿ ಪೂರ್ತಿ ಫೈಬರ್ದು ಕೊಟ್ಟಾನ. ಈ ಹಳೆ ಗಾಡಿ ಒಳಗೆ ಈ ಥರ ಇಲ್ಲ, ಸ್ಟೀಲಿಂದ ಐತಿ ಟ್ಯಾಂಕ್. ಇದು ಪೂರ್ತಿ ಫೈಬರ್ದು ಐತಿ. ಮತ್ತು ಒಂದು ಟೂಲ್ ಬಾಕ್ಸ್ ಕೊಟ್ಟ ನೋಡ್ರಿ. ಫೂಟ್ರಸ್ಟ್ ಆ ಗಾಡಿಗೆ ಈ ಗಾಡಿಗೆ ಭಾಳ ಚೇಂಜಸ್ ಇಟ್ಟಾನ ನೋಡ್ರಿ. ಫುಲ್ ಹೆವಿ ಐತಿ ಫೂಟ್ರಸ್ಟ್. ಮತ್ತು ಇಂಜನ್ದು ಹೀಟ್ ಬಡಿಬಾರ್ದಂತೇಳಿ ಒಂದು ಇಂಜನ್ ಗಾರ್ಡ್ ಕೊಟ್ಟಾನ. ಈ ಇಂಜನಿಂದ ಬರುವಂಥದ್ದು ಹೀಟ್ ಡ್ರೈವರಿಗೆ ಹೋಗಂಗಿಲ್ಲ. ಫೂಟ್ರಸ್ಟ್ ಫುಲ್ ಹೆವಿ ಐತಿ. ಮತ್ತು ಇಲ್ಲಿ LED ಇಂಡಿಕೇಟ್ರು ಮತ್ತು ಇವು ಲೈಟ್ ಏನದಾವು LED ಒಳಗೆ ಕೊಟ್ಟಾನ. ನಮ್ಮದು ಹಳೆ ಗಾಡಿ ವಿಡಿಯೋ ನೋಡಿರ್ಬೋದು, ಈ ಥರ ಇಲ್ಲ, ಒಂದು ಸ್ಕ್ವೇರ್ ಟೈಪ್ ಐತಿ. ಇದು ರೌಂಡು. ಈ ಸಲ ಲುಕ್ ಚೇಂಜ್ ಐತಿ ಗಾಡಿದು. ಮತ್ತು ಇಲ್ಲಿ ಟೈಗರ್ 75 HP ಅಂತೇಳಿ ಬ್ಯಾಡ್ಜಿಂಗ್ ಐತಿ. ಇನ್ನು ಟೈರ್ ವಿಚಾರಕ್ಕೆ ಬಂದ್ರೆ, ಫ್ರಂಟ್ ಟಯರು 12/4/24 ಐತಿ ನೋಡಿರಿ. ಇದು 75 HP ಆಗಿರೋದ್ರಿಂದ 12/4/24 ಬರುತ್ತೆ. ಅದು 65 HP ಆದ್ರೆ 11/4/24 ಬರುತ್ತೆ. ಇದು 75 HP ಆಗಿರೋದ್ರಿಂದ ಇದು ಟಯರು 12/4/24. ಇನ್ನು ರೇರ್ ಟಯರು ಇಲ್ಲಿ ಐತೆ ನೋಡ್ರಿ. ರೇರ್ ಟಯರು 18/4/30 ಬರುತ್ತೆ. ನಮ್ಮದು 65 HP ಇದ್ರೆ 16/9/30 ಬರುತ್ತೆ. ಇದು 18/4/30 ಬರುತ್ತೆ. ಮತ್ತು ಬಟ್ಟಂಗಾಲಿಗೆ ಒಂದು ವೇಟ್ ಕೊಟ್ಟಾನ. ಇನ್ನೊಂದು ಈ ಗಾಡಿ ಒಳಗೆ ಏನು ಚೇಂಜಸ್ ಐತಪ್ಪ ಅಂತಂತಂದ್ರೆ, ಪೂರ್ತಿ ಗೇರ್ ಬಾಕ್ಸ್ ಎಲ್ಲ ಅಪ್ಡೇಟ್ ಐತೆ ನೋಡ್ರಿ. ನಮ್ಮದು 65 HP ಗೇರ್ ಬಾಕ್ಸಿಗೆ ಇದಕ್ಕೆ ಭಾಳ ಅಂದ್ರೆ ಭಾಳ ಫರಕ್ ಐತಿ. ಹೊಳ್ಳಿ ಇದು ಸ್ಮೂತ್ ಭಾಳ ಅದಾವೆ. ಗೇರ್ ಹಾಕ್ಬೇಕಾದ್ರೆ ತೆಗಿಬೇಕಾದ್ರೆ ಅಗದಿ ಸ್ಮೂತ್ ಒಳಗೆ ಗೇರ್ ಬೀಳ್ತಾವೆ, ಅಷ್ಟು ಚೆಂದ ಐತಿ ಗೇರ್ ಬಾಕ್ಸ್ ಇದು. ಇನ್ನೊಂದು ಏನು ಡಿಫ್ರೆನ್ಸಪ್ಪ ಅಂದ್ರೆ, ಹೈಡ್ರೋಲಿಕ್ ಒಳಗೆ ಪೂರ್ತಿ ಅಪ್ಡೇಟ್ ಐತೆ ನೋಡ್ರಿ. ಸೋನಾಲಿಕಾ ಗಾಡಿ ಒಳಗೆ ಈ ಥರ ಗೇರ್ ಬಾಕ್ಸ್ ಯಾವುದೂ ಇಲ್ಲ. ಇದೇ ನ್ಯೂ ವರ್ಷನ್. ಇದು ಹೈಡ್ರೋಲಿಕ್ ಯಾವುದೂ ಇಲ್ಲ ಈ ಥರ. ಇದೇ ನ್ಯೂ ವರ್ಷನ್ ಹೈಡ್ರೋಲಿಕ್ಕು.
ನೋಡ್ರಿ ಸೇಮ್ ಜಾನ್ ಡೀರ್ದು ಯಾವ ಥರ ಐತಿ ಅದೇ ಥರ ಕೊಟ್ಟಾನ. ಫುಲ್ ಹೆವಿ ಐತಿ ಗಾಡಿ ಮಾತ್ರ, ಫುಲ್ ಹೆವಿ ಐತಿ. ಇನ್ನೊಂದು ಇವು ಹೌಸಿಂಗ್ ನೋಡ್ರಿ, ಸೇಮ್ ಜಾನ್ ಡೀರ್ ಥರನ ಹೌಸಿಂಗ್ ಕೊಟ್ಟಾರ. ಈ ಥರ ಹೌಸಿಂಗ್ ಜಾನ್ ಡೀರ್ ಗಾಡಿ ಒಳಗೆ ಬಿಟ್ರೆ ಇಲ್ಲಿ ಯಾವ ಗಾಡಿಯಾಗ ನೋಡ್ತಿದ್ದಿಲ್ಲ ನಾವು. ಅದಾವು ಕೆಲವೊಂದಿಷ್ಟು ಗಾಡಿ ಒಳಗೆ ಅದಾವು, ಅದರ ಸೋನಾಲಿಕ್ ಗಾಡಿ ಒಳಗೆ ಇದ್ದಿದ್ದಿಲ್ಲ. ಈ ಥರ ಹೌಸಿಂಗು ಬಂದಿದ್ದು ಇದೇ ಫಸ್ಟ್ ಟೈಮು. ಮತ್ತು ಹೈಡ್ರೋಲಿಕ್ ಕೈ ನೋಡ್ರಿ ಯಾವ ಥರ ಹೆವಿ ಅದಾವ ಅಂಥೇಳಿ. ಹೈಡ್ರೋಲಿಕ್ ಕೈ ಅಂತೂ ಸಿಕ್ಕಾಪಟ್ಟೆ ಹೆವಿ ಅದಾವು. ಗಾಡಿ ಮಾತ್ರ ಗುಡ್ ಕ್ವಾಲಿಟಿ ಐತಿ. ಮತ್ತು ಇದು ನೋಡ್ರಿ ಡಿಸ್ಟ್ರಿಬ್ಯೂಟ್ರ್ ವಾಲು, ಲಿವರ್ 2 ಕೊಟ್ಟನ, ಅಂದ್ರೆ ವಾಲ್ 4 ಅದಾವು. ಹಾಗಾಗಿ ಲಿವರು 2 ಕೊಟ್ಟನ. ಇದ್ರೊಳಗೆ ಜಾನ್ ಡೀರ್ ಟ್ರ್ಯಾಕ್ಟರ್ ಒಳಗೂ ಬಂದೈತಿ. ಇನ್ನು ನೆಕ್ಸ್ಟ್ ಒಂದು ಟಾಪ್ ಲಿಂಕ್ ಕೊಟ್ಟನ, ಹಿಂದೊಂದು ಲೈಟ್ ಐತಿ ಗಿಡಪುಳ ಹೊಡ್ಯಾಕ. ಅಡ್ಡ ಬಾರ್ನು ಕಂಪ್ನಿ ವತಿಯಿಂದ ಬಂದೈತಿ. ಇವೆಲ್ಲ ಯಾವ ಕಂಪ್ನಿ ಒಳಗೆ ಕೊಡೋಂಗಿಲ್ಲ, ಇವನ್ನ ಜಾನ್ ಡೀರ್ದಲ್ಲಿ ಯಾರೂ ಕೊಡೋಂಗಿಲ್ಲ. ಈಗ ಕಂಪ್ನಿ ವತಿಯಿಂದ ಉಕ್ಕ ಆಯ್ತು, ಇದು ಅಡ್ಬಾರ್ ಆಯ್ತು, ಎಲ್ಲ ಕಂಪ್ನಿ ವತಿಯಿಂದನೇ ಬಂದೈತಿ. ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಫೂಟ್ರಸ್ಟ್ ಯಾವ ಗಾಡಿ ಒಳಗೂ 2 ಸೈಡ್ ಇಲ್ಲ. ಇದೇ ಫಸ್ಟ್ ಗಾಡಿ ನಾನು ನೋಡಿದ್ದು ಫೂಟ್ರಸ್ಟ್ 2 ಸೈಡ್ ಇದ್ದಿದ್ದು. ಇದು ಫುಲ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಮಸ್ತ್ ಐತಿ, 2 ಸೈಡ್ ಹತ್ಬೋದು. ಇನ್ನು ಈ ಕಡೆ ನೋಡೋಕಂತ್ರ ನಾರ್ಮಲ್ಲು, ಇದು ಹೈಡ್ರೋಲಿಕ್ ಫಿಲ್ಟ್ರು, ಇದು ಹೈಡ್ರೋಲಿಕ್ ಪಂಪು. ಗಾಡಿ ಮಾತ್ರ ಫುಲ್ ಹೆವಿ ಐತಿ. ಇದೇನೈತಿ ಮಡ್ಗಾಡು ನೋಡ್ರಿ, ಮಡ್ಗಾಡು ಕಂಪ್ನಿ ವತಿಯಿಂದ ಬಂದೈತಿ. ಏನು ಇದು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿಲ್ಲ, ಏನಿಲ್ಲ, ಎಲ್ಲ ಕಂಪ್ನಿ ವತಿಯಿಂದ ಬಂದಿದ್ದಿದ್ದು. ಹಾಗೆ ಫೈಬರ್ ವುಡ್ ಒಂದು ಕೊಟ್ಟನ. ಚಾವಿ ಇಲ್ಲ, ಚಾವಿ ಇತ್ತ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸಿದ್ದೆ. ಮತ್ತು ಬರ್ರಿ ಮ್ಯಾಗ ಹತ್ತಿ ನಿಮ್ಗೆ ಗೇರ್ ಬಾಕ್ಸ್ ಒಳಗೆ ಏನೇನು ಚೇಂಜಸ್ ಐತೆ ಅಂತೇಳಿ ತೋರಿಸ್ತೀನಿ. ಇದು CRDS ಗಾಡಿ ಆಗಿದ್ದರಿಂದ ಇದು ಪವರ್ ಮೋಡು, ನಾರ್ಮಲ್ ಮೋಡು, ಇಕೋ ಮೋಡು, ಇವು ಎಲ್ಲ ಗಾಡಿ ಒಳಗೂ ಬರತ್ತಾವು. ಇದು ಪವರ್ ಮೋಡು, ನಾರ್ಮಲ್ ಮೋಡು, ಇಕೋ ಮೋಡು. ಮತ್ತು ಇದು ಹ್ಯಾಂಡ್ ಎಕ್ಸ್ಟೆಲ್ಟ್ರು, ಇದು ಇಂಡಿಕೇಟರ್ ಸ್ವಿಚ್ಚು, ಇದು ಹಜಾರ್ಡ್ ಸ್ವಿಚ್ಚು. ನಿಮಗಿನ್ನು ಗೇರ್ ಒಳಗೆ ಏನು ಡಿಫ್ರೆನ್ಸ್ ಕೊಟ್ಟನಪ್ಪ ಅಂತಂತಂದ್ರೆ ಇಲ್ಲೈತೆ ನೋಡಿರಿ, 1 2 3 4 ಇದೇ ಗೇರ್ ಬಾಕ್ಸ್, 4 ಗೇರ್ ಅದಾವು. ನಿಮಗೆ ವಿಶೇಷತೆ ಏನಂದ್ರೆ ಹೈ ಗೇರ್, ಇಲ್ಲೇನು ಮೇನ್ ಗೇರ್ ಐತಲ್ಲ, ಈ ಮೇನ್ ಗೇರ್ ಇದು ಮೇನ್ ಗೇರ್, ಇದ್ರ ಮಗ್ಲನ್ನ ಹೈ ಗೇರ್ ಕೊಟ್ಟ ನೋಡ್ರಿ. MHL ಮೀಡಿಯಮ್ಮು, ಹೈ ಲೋ ಮೀಡಿಯಮ್ಮು. ಇದು ಹೈ ಗೇರ್ ಮಗ್ಲನ ಮೇನ್ ಗೇರ್ ಐತಿ, ಮೇನ್ ಗೇರ್ ಮಗ್ಲು ಹೈ ಗೇರ್ ಕೊಟ್ಟ ನೋಡ್ರಿ. ಮತ್ತು ಇದು ಫುಲ್ಲಿ ಸ್ಮೂತ್ AC ಲಿವರು, ಇದು PC ಲಿವರು, DC ಲಿವರ್ ಕೊಟ್ಟ ನೋಡ್ರಿ. ಭಾರಿ ಸ್ಮೂತ್ ವರ್ಕ್ ಅಕ್ಕ ಇವು. 2 ಲಿವರ್ ಇಲ್ಲೇ ಮಗ್ಲ ಕೊಟ್ಟಾನ. ಹಾಗೆ ಇನ್ನು ರಿವರ್ಸ್ ಫಾರ್ವರ್ಡ್ ಎಲ್ಲೈತೆ ಅಂತಂದ್ರೆ ಇಲ್ಲೈತೆ ನೋಡ್ರಿ. ಇದು ಫಾರ್ವರ್ಡು, ಇದು ರಿವರ್ಸು, ಇದು 4 ವೀಲ್ ಗೇರು, ಇದು ಹ್ಯಾಂಡ್ ಬ್ರೇಕ್ ಕೊಟ್ಟಾನ. ಮತ್ತು ಇದು ರೋಟ್ರದ್ದು ಪೀಟೋ ಗೇರ್ ನೋಡ್ರಿ. ಮತ್ತು ನಿಮ್ಗೆ ರೋಟ್ರ್ ಒಳಗನ ಇನ್ನೂ ಹೈ ಸ್ಪೀಡು ಲೋ ಸ್ಪೀಡ್ ಮಾಡ್ಕೊಳಕ್ಕೆ ಗೇರ್ ಕೊಟ್ಟಾನ. ಇದು ರಿವರ್ಸ್ PTOದು ಲಿವರು. ಇದು ನೀವು PTOನ ಹೈನೂ ಮಾಡ್ಕೋಬೋದು, ಸ್ಲೋನೂ ಮಾಡ್ಕೋಬೋದು ರೋಟ್ರನ್ನ. ಇದು ರೋಟ್ರದ್ದು ಕ್ಲಚ್. ಗಾಡಿ ಮಾತ್ರ ಭಾರಿ ಅಂದ್ರೆ ಭಾರಿ ಕೊಟ್ಟಾನ, ಸೂಕ್ಷ್ಮ. ಮತ್ತು ರೈತರಿಗೆ ಕುಂದ್ರಾಕೆ ಯೂಸ್ ಆಗಲ್ಲ ಅಂತೇಳಿ ಸೈಡಿಗೆ ಒಂದು ಸ್ಮೂತ್ ಒಂದು ಸೀಟ್ ಕೊಟ್ಟಾನ. ಇಲ್ಲಿ ಬೆನ್ನಿಗೂ ಅನುಕೂಲ ಆಗ ಒಂದು ಸ್ಪಂಜ್ ಟೈಪ್ ಐತಿ, ಇದು ಕುಂದ್ರಾಕೆಲ್ಲ ಅನುಕೂಲ ಐತಿ. ಗಾಡಿ ನೋಡ್ರಿ ಯಾವ ಥರ ಕಾಣುತ್ತೆ, ಆಣಿ ಕಂಡಂಗೆ ಕಾಣುತ್ತೆ. ಇನ್ನೊಂದು ಇಲ್ಲಿ ತಳಗಿದ್ದು ಇದು ಡಿಫ್ರೆನ್ಷಿಯಲ್ ಲಾಕ್ ನೋಡ್ರಿ, ಇದು ಡಿಫ್ರೆನ್ಷಿಯಲ್ ಲಾಕ್. ನಿಮಗೆ ಇನ್ನೊಂದು ಕ್ಲಚ್ ಬ್ರೇಕ್ ಒಳಗೆ ಪೂರಿ ಅಪ್ಡೇಟ್ ಐತಿ, ಪೂರ
ಸಸ್ಪೆಂಡಲ್ ಕ್ಲಚ್ ಕೊಟ್ಟಾನ. ಬ್ರೇಕೂ ಅಷ್ಟೇ. ಇವು ಏನು ಆಯಿಲ್ಡ್ ಇನ್ವೆಸ್ಟೆಡ್ ಬ್ರೇಕ್ ಬರುತ್ತೆ ಇದ್ರಾಗ. ಬ್ರೇಕೆಲ್ಲ ಜಾಂಡಿಯರ್ ಒಳಗೆ ಯಾವ ಥರ ಬರುತ್ತೆ ಬ್ರೇಕ್, ಸೇಮ್ ಜಾಂಡಿಯರ್ ಟೈಪ್ ಬ್ರೇಕ್ ಸಿಸ್ಟಮ್ ಐತೆ. ಕ್ಲಚ್ನ ನೋಡ್ರಿ, ಅಗ್ದಿ ಸ್ಮೂತ್ ಐತೆ ಕ್ಲಚ್. ಗಾಡಿ ಮಾತ್ರ ಭಾರಿ ಹೆವಿ ಐತಿ ಮತ್ತು ಅಷ್ಟು ಚೆಂದಾಗೈತಿ ಇದು ಗಾಡಿ. ಇನ್ನು ಇಂಜನ್ ಒಳಗೆ ಏನೂ ಪರಕಿಲ್ಲ. ನಮ್ಮದು 65 HP ಒಂದು ವಿಡಿಯೋ ಐತಿ ನನ್ನ ಚಾನಲ್ ಒಳಗೆ ನೋಡಿರಿ. ಇಂಜನ್ ಮಾತ್ರ ಸೇಮ. ಆ ಕಡೆ ಗೇರ್ ಬಾಕ್ಸು ಮತ್ತು ಹೌಸಿಂಗ್ ಅಷ್ಟೇ ಚೇಂಜ್. ಇಂಜನ್ ಎಲ್ಲ ನಮ್ದೇನು 65 HP ಐತಿ ಅದೇ ಸೇಮ್ ಐತಿ. ಯಾರು ನಂದು ಬೇಕಾದ್ರೆ ಇದ್ರ ಇಂಜನ್ ಬಗ್ಗೆ ಮಾಹಿತಿ ಬೇಕು, ಅದು 65 ಒಂದು ವಿಡಿಯೋ ಐತಿ, ಹೋಗಿ ಚಾನಲ್ನಾಗ ನೋಡಿರಿ ಸಿಗುತ್ತಾ. ಗೇರ್ ಬಾಕ್ಸು ಮತ್ತು ಹೌಸಿಂಗು ಹೈಡ್ರೋಲಿಕ್ಕು ಎಲ್ಲ ಪೂರ ಅಪ್ಡೇಟ್ ಐತಿ ಇದ್ರಾಗ. ಇನ್ನು ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಬದಾಮಿ ವನಶ್ರೀ ಟ್ರೇಡಿಂಗ್ ಕಂಪ್ನಿ ಸೋನಾಲಿಕಾ ಶೋರೂಮಿಗೆ ವಿಸಿಟ್ ಕೊಡಿರಿ. ನಿಮ್ಗೆ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಗೂ ಮತ್ತು ಟೈಟಲ್ ಒಳಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಈ ಗಾಡಿ ಬಗ್ಗೆ ಇನ್ನೂ ಪ್ರೈಸ್ ಆಯ್ತು ಮತ್ತು ಫ್ಯೂಚರ್ ಆಯ್ತು, ಇನ್ನೂ ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳೀನಿ. ಇನ್ನೂ ಹೆಚ್ಚಿನ ಫ್ಯೂಚರ್ ಬೇಕಾದ್ರೆ ನಿಮಗೆ ಇವ್ರ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.